ತಪ್ಪಿಂದ ಯಾಂತ ಕಬ್ಬು ಅಂತ ಮಾದಿ ನೀನು. ನಾವು ನೀರಾಶಿ ಕಬ್ಬು ಒಂದು ಬೆಳೆಸೇ ಇಲ್ಲ, ಬರೀ ಇಬ್ಬನಿ ಮ್ಯಾಗ ಬೆಳೆದ ನಮ್ ಕಬ್ಬು. ಏನ್ ಸೂಸಿ ಮೊಸರು ಮಾರೋದು ಎಲ್ಲಾ ಕಡೆ ಮುಗಿತನ? ಎಲ್ಲಾ ಕಡೆ ಮುಗಿತು. ನಿನ್ನ ಹತ್ರ ಅಯ್ಯಯ್ಯಯ್ಯಯ್ಯಯ್ಯ ನನ್ನ ಹತ್ರ ನಿಂತ ನೋಡೈತಿ. ಯಾಕ ಮರ್ತನ ಮೊಸರು? ಹೌದಲ್ಲ, ನಿಂದು ನನ್ನ ಹತ್ರ ಐತಲ್ಲ ಗಡಿ ಗಡಿ. ಏನ ಗಡಿಗೆ ನಿನ್ನ ಹೆಬ್ಬು ನಾರಕತಿ. ಏನಾಗಿತ್ತು ಇವತ್ತೈತಿ ಒಂದು ತಾಸಲ್ಲ ಅವನು 7 ತಾಸು ಒಬ್ಬನೇ. ಏನ್ ಕೊಡ್ತೀರಿ ಕೊಡ್ರಿ ಅವ್ನ ಅವನು. ಎಂತೋ ಮಂದಿಗೆ ಎಂತೆಂತೋ ಮಂದಿ ಸಿಗ್ತಾರ್ರಿ. ಅಯ್ಯೋ ಎಂತೆಂತ ಮಂದಿ ಸಿಗ್ತಾರ ಅಂದ್ರೆ ಚಲೋ ಚಲೋ ಮಂದಿ ಸಿಗ್ತೀರ ಅಂತ. ನಂದು ಬಾಳ ಆಸೆ ಐತ್ರಿಪ್ಪ, ನೀವು ಬರ್ತಾರಲ್ಲ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಗಜಾನಂದ್. ಏನಪ್ಪಾ ಅಂದ್ರೆ ನಮ್ ಜೊತೆ ಇವತ್ತಿದ್ದಾರೆ ಮಂಜು ಗುಳೇದಗೌಡ ಅವರು. ಸರ್ ನಮಸ್ತೆ. ಹೆಂಗಿದಿರಿ ಸರ್? ಚೆನ್ನಾಗಿದ್ದೀನಿ. ನಿಮ್ಮ ಕಾಮಿಡಿ ಒಳಗ ನೋಡ್ತಾ ಇದೀವಿ, ಸಖತ್ ಮಲ್ಲು ಜಮಖಂಡಿ ಅವ್ರ ಜೊತೆ. ಮತ್ತೆ ನಿಮ್ಮ ನಾಟಕಗಳು ನೋಡಿದೀವಿ ನಾವು, ಬನಶಂಕರಿ ಆಗಿರ್ಬೋದು, ಬೇರೆ ಬೇರೆ ಕಡೆ ನೋಡಿದ್ವಿ. ಯಾವ ರೀತಿ ಸರ್ ರಂಗಭೂಮಿಗೆ ಹೇಗ್ ಬಂದ್ರಿ ನೀವು ಅಂತ? ಸರ್ ರಂಗಭೂಮಿಗೆ ಸರ್ ಸಣ್ಣವರಿಂದಾಗ ನಾವು ರಂಗಭೂಮಿಗೆ ಬಂದ್ವಿ ಸರ್. ಚಿಕ್ಕವರಿದ್ದಾಗ ಮನೇಲಿ ತುಂಬಾ ಕಷ್ಟ. ನಮ್ಮಮ್ಮ ಚಿಕ್ಕವರಿದ್ದಾಗ ಸುಟ್ಕೊಂಡ್ಬಿಟ್ಟು 3 ತಿಂಗಳು ಕೂಸಿದಾಗ. ನೀವು 3 ತಿಂಗಳಿದ್ದಾಗ? ಫಾದರ್ ಮದರ್ ಮದರ್ ಬೆಂಕಿ ಫುಲ್ ಬರ್ನ್ ಹಾಕ್ಬಿಟ್ರು. ಮನೇಲಿ ತುಂಬಾ ಕಷ್ಟ. ನಾವು ಹೊರಗಡೆ ಆಕ್ಸಿಡೆಂಟ್ ಮಾಡ್ತಿದ್ದೆ, ಚಾದ ಅಂಗಡಿ ನೀರ್ ಹಾಕ್ತಿದ್ದೆ, ಮತ್ತೆ ಪೇಂಟಿಂಗ್ ಮಾಡ್ತಿದ್ದೆ, ಕಲಂಗಡಿ ಮಾಡ್ತಿದ್ದೆ. ಆ ರೀತಿ ಶೂಟಿಂಗ್ ಹೋದಾಗೆಲ್ಲ ನಮ್ಮ ಪ್ರೇಮಗಳು ಕಂಪ್ನಿಗೆ ಹೋಗ್ತಾ ಇದ್ದೆ. ಅಂದ್ರೆ ನಮ್ಮ ಅವರ ಅಕ್ಕಾರ, ನಮ್ಮ ತಾಯಿಯರ ಅಕ್ಕಾರ ಯಾರು? ಪ್ರೇಮಗಳು. ಒಳ್ಳೆ ನಟಿ ಅವರು. ಶೂಟಿಗೊಮ್ಮೆ ಅವ್ರ ಕಂಪ್ನಿಗೆ ಹೋಗ್ತಾ ಇದ್ವಿ. ಆ ರೀತಿ ನಿಮ್ ನಂಟು ಶೂಟಿಗೊಮ್ಮೆ 2 ತಿಂಗಳು ಶೂಟಿ ಕೊಡ್ತಾರೆ. ಹಂಗೆ ಕಂಪ್ನಿ ಹೋದ್ರ ಮನ್ಯಾಗ ತಿನ್ನಾಕ ಗತ್ತಿರ್ತಿದ್ದಿಲ್ಲ. ಇಲ್ಲ ನಾಟಕ ಮನೇಲಿ ಅನ್ನ ಸ್ವಲ್ಪ ಅಲ್ಲಿ ಗೇಟಿಂಗ್ ನಿಂತ ಕೆಲಸ ಮಾಡಿ ಹಂಗೆ ನೋಡ್ತಾ ನಾಟಕ ಕಂಪ್ನಿಗೆ ಬಂದ್ವಿ. ಸಣ್ಣ ಚಿಕ್ಕದೊಂದು ಪಾತ್ರ ಸಿಕ್ತು. ಆ ಪಾತ್ರದಿಂದ ಬೆಳಿತಾ ಅಂದ್ರೆ ಫಸ್ಟ್ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತಿ. ಅಂದ್ರೆ ಯಾರೋ ಒಬ್ರು ಮಿಸ್ ಆಗಿರ್ತಾರ, ಅದೇ ರೀತಿ ಆಗಿರ್ತೈತಿ. ಅದ್ ಯಾವ ನಾಟಕ? ಅದ್ ಏನ್ ಅನುಭವ ಅನ್ಸೋತೀರಿ? ಫಸ್ಟ್ ನಾಟಕ ಮಿಸ್ ಆಗಿದ್ದವ್ರೆ ಜೂಡ ಮಾಡಿದ್ಕಿತ್ತು. ಒಳ್ಳೆ ಫೇಮಸ್ ನಾಟಕ. ಪೂಜಾರಿ ಪಾಠ ಮಾಡೋರು ಚಿಕ್ಕ ಪಾತ್ರ. ಹೌದೌದೌದು. ಏನೋ ಪ್ರಾಬ್ಲಮ್ ಆಯ್ತು, ಹೋಗ್ಬಿಟ್ಟು ಮಾಡ ಅಂತ ಹೇಳಿ ತಪ್ಪಿದ್ರಿ. ಇವತ್ತು ಹೆಚ್ಚಿ ಅದರಿಂದ ಬೆಳಿತು. ಓಕೆ, ಅಲ್ಲಿಂದಾನೇ ನಿಮ್ಗೆ ಒಂದ್ ತುತ್ತು ಅನ್ನಕ್ಕೆ ಅಂತ ದಾರಿ ಆಗಿದೆ. ಆಮೇಲೆ ನಾನು ಮಠದಾಗ ಒಂದು 8 ವರ್ಷ ಮಠದಾಗಿದ್ದೆ. ಎಲ್ ಮಠದಾಗ್ರಿ? ಗದಗಲ್ಲಿ. ಅಲ್ಲೇನು ಓದಾಕ್ರೆ ಏನ ಕಲಿಯಾಕ ಇದ್ದೆ, ತಲೆ ಹತ್ಲಿಲ್ಲ. ಅದನ್ನ ಕಲಿಯಾಕ ಹೋಗಿರಿ? ತಲೆ ಹತ್ತಿದೆ. ಆಮೇಲೆ ಅಜ್ಜರ ಆಶೀರ್ವಾದ, ಪುಟ್ಟಜ್ಜರ ಆಶೀರ್ವಾದ ಏನು ಒಳ್ಳೆ ಹೆಸರು ಬಂತು. ರಂಗಭೂಮಿಯಲ್ಲಿ ಒಳ್ಳೆ ಹೆಸರು ಮಾಡಿದ್ವಿ. ಉತ್ತರ ಕನ್ನಡದಲ್ಲಿ ಎಲ್ಲಿ ಹೋದ್ರು ಈಗ ಎಲ್ಲರೂ ಮಂಜುನಾಥ್ ಬಂದ ಅಂತ ಶಿಲ್ಪಿ. ಈಗ ಮಲ್ಲೂರ್ ಜೊತೆ ನಂಟು ಹೆಂಗ್ರಿ? ಇವಾಗ ನೀವು ಈ ಕಾಮಿಡಿ ಜೊತೆ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ? ಮಲ್ಲು ಜಮಖಂಡ್ರು ಮೊದಲೇ ವಿಡಿಯೋ ಮಾಡ್ತಿದ್ರು. ನಾಟಕ ಎಲ್ಲ ನೋಡುವಾಗ ಮಲ್ಲು ಜಮಖಂಡ್ರು ಫೋನ್ ಮಾಡಿದ್ರು. ಹರೀಶ್ ಹಿರಿಯರು ಗೊತ್ತು, ಹರೀಶ್ ಅವರು ಕಾಮಿಡಿ ಅವ್ರು ಹೋದಾಗ ಮಂಜು ಬಂದಿದ್ದಾರೆ ಮಾಡಿಸಿದ್ರು. ಕರೆದ್ರ ಒಂದೇ ಒಂದು ಸಣ್ಣ ಮಾಡಿಸಿದ್ರು, ಅದು ದೊಡ್ಡ ವೈರಲ್ ಆಗ್ತದೆ. ಸಣ್ಣ ಒಂದು ಚಿಕ್ಕದೊಂದು ಪಾತ್ರ ಮಾಡಿಸಿದ್ರು, ಮೇಲೆ ಪಾತ್ರ ದೊಡ್ಡ ವೈರಲ್ ಆಗ್ತದೆ. ಅವಾಗ ಕಂಟಿನ್ಯೂ ವೈರಲ್ ಆದ ತಕ್ಷಣ ಕಂಟಿನ್ಯೂ ವೈರಲ್ ಆಗ್ತದೆ. ಅಂದ್ರೆ ನಿಮ್ಗೆ ಕಾಮಿಡಿ ಕಲಾವಿಗಳು ಆ ರೀತಿ ಆಡಿಷನ್ ಕೊಟ್ಟಿರಿ? ಫೈನಲ್ ಮಟ್ಟ ಬಂದು ಲಾಸ್ಟ್ ಫೈನಲ್ ಮಟ್ಟ ಬಂದು ಹೋಗಿದ್ವಿ. ಓಕೆ, 3ನೇ ರೌಂಡಿಗೆ ಬಂದು ಪಾಸ್. 3ನೇ ರೌಂಡಿಗೆ ಸ್ವಲ್ಪ ನರ್ವಸ್ ಆಗಿದ್ದಕ್ಕೆ ತೆಗೆದ್ರೆ ಮುಂದಿನ ಸಲ ಟ್ರೈ ಮಾಡ್ತೀನಿ, ಆಗುತ್ತೆ. ಓಕೆ, ಈಗ ನೋಡ್ರಿ, ಈಗ ಆ ಕಡೆ ರಂಗಭೂಮಿ ಕಲಾವಿದರು ಅಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಫೇಮಸ್ ರೀ. ಅವರು ಈಗ ಸಿನಿಮಾ ಕಡೆಗೆ ಬರತಾರೋ, ಈಗ ಕಾಮಿಡಿ ಕಲಾವಿಗಳು ಅಂತ ಈ ರೀತಿ ಶೋಗಳಿಗೆ ಬರತಾರೋ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡತಾರ. ಅದಕ್ಕೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ಈ ಕಡೆ ಬರಕತ್ತಾರ್ರಿ. ಆದ್ರೆ ಈಗ ಅವ್ರು ಹೆಂಗ್ ಗೊತ್ತಾ, ಈ ಕಡೆ ಬಂದು ಏನ್ ಕಾಮಿಡಿ ಕಿಲಾಡಿಗೆ ಹೆಸರು ಮಾಡಕ್ ಅಲ್ಲಿ ಹೆಸರು ಮಾಡಿದ ತಕ್ಷಣ ಹೊರಗಡೆ ತುಂಬಾ ಹೆಸರು. ಹೌದ್ರಿ. ಈಗ ಪೇಮೆಂಟ್ ಕಡಿಮೆ ಇರ್ತದೆ ಒಳ್ಳೆದು ನಮ್ಮಲ್ಲಿ. ಏನ್ ಗೊತ್ತಾ, 800-600 ಪೇಮೆಂಟ್. ಈ ಕಾಮಿಡಿ ಕಿಲಾಡಿಗಳು ಬಂದ್ ಹೋದ್ಮೇಲೆ, ಒಂದು ಟಿವಿಯಲ್ಲಿ ಬಂದ್ ಹೋದ್ಮೇಲೆ ಅದೇ ಹೆಸರು ಇಟ್ಕೊಂಡು ಪೇಮೆಂಟ್ ಸ್ವಲ್ಪ ಜಾಸ್ತಿ ಮಾಡಿ ಸ್ವಲ್ಪ ಹೊಟ್ಟೆ ಪಡೆದು ಸ್ವಲ್ಪ ಜಾಸ್ತಿ ಪೇಮೆಂಟ್ ಜಾಸ್ತಿ ತಗೋ. ಅಂದ್ರೆ ನಿಮ್ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಾದ್ರೆ ನೀವ್ ಎಷ್ಟು ಜನ? ನಾನು ನಮ್ಮ ಅಕ್ಕ ಆರ್ಕೆಸ್ಟ್ರಾ. ಓಕೆ, ಆರ್ಕೆಸ್ಟ್ರಾ ಮಾಡ್ತಾರ. ಸಿಂಗರ್ ಜ್ಯೋತಿಗಳು ದುಡ್ಡವ್ರ? ನಮ್ಮ ಅಕ್ಕ ಬಂಗಾರ ಕೊಡಿ ಸೇಮೆ ಬೆಳ್ಳಿ. ಗೊತ್ತು. ಕರಿಯಾತು ಕಾಡೋಣ ಓಪನ್ ಹಾಕಲ್ಲ. ನಮ್ಮ ಅಕ್ಕ ಕಾಸನ ಇಬ್ರೆ ಮಕ್ಕಳು. ನಾನು ಅವ್ರ ಆರ್ಕೆಸ್ಟ್ರಲ್ಲಿ ನಾನು ಮನೇಲಿ ಈಗ ಅದ್ರ ಸ್ವಂತ ಮನೆಯಿಲ್ಲ. ಹೌದ್ರಾ? ಈಗ ಯಾವ ಊರು? ಗುಳೇದ್ ಗುಡ್ಡ. ಅಡ್ರೆಸ್ ಗುಳೇದ್ ಗುಡ್ಡ, ಅದನ್ನೇ ಇಟ್ಕೊಂಡಿರ? ನಿಮ್ ಅಡ್ರೆಸ್ ಅಂಗಡಿ, ಬಟ್ ಗುಳೇದ್ ಗುಡ್ಡದಾಗ ಇರೋದ್ರಿಂದ ಅದನ್ನೇ ಇಟ್ಕೊಂಡಿರ್ತಾರೆ. ಸಿನಿಮಾದಾಗ ಗುಳೇದ್ ಗುಡ್ಡ ಅಂತ
ಗುಡ್ಡ ಗುಡ್ಡ. ಆ, ಅಂದ್ರ ನಿಮ್ದ ನಾಟಕ ಅಂದ್ರ ಯಾವ ನಾಟಕ ಫೇಮಸ್ ರೀ ನೀವು ಮಾಡಿದಂತ ಪಾತ್ರ? ನಾ ಮಾಡಿದ ಪಾತ್ರ ಯಾವ್ದು ವರ್ಷ ಯಾವ್ದು ಬರ್ತಾವಲ್ಲ ಹೊಸ ಫೇಮಸ್ ಹಾ ವರ್ಷ ಕಲಿಯೋದು ಏನ್ ಜನರಿಗೆ ಏನ್ ಕೊಡ್ಬೇಕು ಹಾ ಕೊಡ್ತೀವಿ ವರ್ಷ. ನನ್ಗ ಇಷ್ಟವಾಗಿದ್ ನಾಟಕ ಅಂದ್ರ ಹಳ್ಳಿ ಹುಡುಗಿ ಮೊಸರು, ಹಳ್ಳಿ ಹುಡುಗಿ ಹೆಸರು ಕಡೆಗೆ. ಕೈಲಾಗದ ಗಂಡ ಕೈಲಾಸ ಹಾ ನಮ್ಮ ಕಮ್ಮಿ ವಿರಚಿತ ಹಾ ಹಾ ಹಾ. ಕೈಲಾಗದ ಗಂಡ ಕೈಲಾಸ ನಾಟಕ ಭಾರಿ ಇಷ್ಟ. ಅದ್ರದ್ದು ಒಂದೇ ಡೈಲಾಗ್ ಡೈಲಾಗ್ ಕೈಲಾಗದ ಗಂಡದ ಕೈಲಾಸ ಯಾವ್ದು ಹೇಳ್ತೀರಿ? ಒಟ್ಟ ನಂಗೆ ಫೇಮಸ್ ರೀ, ಒಟ್ ನೋಡ್ಕೊಂಡು ಹೇಳ್ಬಿಡ್ರಿ. ಕೈಲಾಗದ ಗಂಡ ಕೈಲಾಸ ಗಂಡದ ನಾಟಕದ dialogue. ಏನ್ ಸೂಸಿ ಮೊಸರು ಮಾರೋದು ಎಲ್ಲಾ ಕಡೆ ಮುಗಿತನ? ಎಲ್ಲಾ ಕಡೆ ಮುಗಿತು, ನಿನ್ನ ಹತ್ರ ಅಯ್ಯಯ್ಯಯ್ಯಯ್ಯಯ್ಯ ನನ್ನ ಹತ್ರ ನಿಂತೆ ನೋಡೈತಿ ಯಾಕ ಮರ್ತನ ಮೊಸರಿಗೆ? ಹೌದಲ್ಲ, ನಿಂದು ನನ್ನ ಹತ್ರ ಐತಲ್ಲ ಗಡಿ ಗಡಿ. ಏನ ಗಡಿಗೆ ನಿನ್ನ ಗಡಿ ಹೆಬ್ಬು ನಾರಕತಿ ಏನಾಗಿತ್ತು? ಒಳಗ ಕೈ ಹಾಕಿ ತೊಳೆದ್ರ ಚಿಂತಿಲ್ಲ, ಮ್ಯಾಗ ಕಟ್ಟಕತ್ತಿಲ್ಲ ಜಿಬಿ ಜಿಬಿ ನೊಣ ಮಕ್ಕಳು, ಅದನ್ನ ತೊಳಿಬೇಕಿಲ್ಲ? ನೋಡು ದಿನ ಅದ್ರಾಗ ಮೊಸರು ಮಾರ್ತಾನ ತೊಳಿತಾನ, ಕೈ ಹಾಕಿ ಗಸ ಗಸ ಗಸ. ಅಯ್ಯ ಆ ಗಡಿಗೆ ಒಯ್ದು ನಮ್ ಸಾಗರ ಮುಂದೆ ಇಟ್ಟೆ, ಏನಂದ್ರು ತಗತಾಗ ಬಂದ್ಬಿಟ್ರು, ಯಾಕೋ ತಿಳ್ಕೊ, ಹಿಂಗೆಲ್ಲ ಆಯ್ತು. ಅಂದ್ರೆ ಇನ್ನೊಂದ್ ಕೇಳ್ಬೇಕ್ರಿ ನಿಮ್ಗೆ, ಈ ಡೈಲಾಗ್ ಹೇಳಿದ್ಮೇಲೆ ನಮ್ ಸೈಡ್ ಒಂದ್ ಸ್ವಲ್ಪ ಡಬಲ್ ಮೀನಿಂಗ್ ಜಾಸ್ತಿ ಏನ್ರಿ ಅಂತ? ಡಬಲ್ ಮೀನಿಂಗ್ ಏನಿಲ್ಲ, ನೋಡೋ ಪ್ರಕಾರ ಮೇಲೆ ಹೋಗ್ತದ, ಬಾಳ ಡಬಲ್ ಮೀನಿಂಗ್ ಇಲ್ಲ. ಹಾ ಅಲ್ಲೆಲ್ಲ ಊಟಕ್ಕೆ ಉಪ್ಪಿನಕಾಯಿ ಒಂದ್ ಸ್ವಲ್ಪ ಕೊಡಬೇಕಾಗ್ತದೆ ಅಂದ್ರ ಡಬಲ್ ಮೀನಿಂಗ್ ಹಾ ಹಾ. ಎಲ್ಲ ರೀತಿಗೂ ಇರ್ತಾವ. ನಿಮ್ದ ಮುಂದೆ ಏನೇನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡ್ರಿ? ಮುಂದೆ ನಾವು ರಂಗಭೂಮಿಯಲ್ಲಿ ಇನ್ನ ಎತ್ತರವಾಗಿ ಬೆಳಿಬೇಕು. ಹಾ. ಬೆಳಿ ಪಡೆದ ಬೆಳೆದಿದ್ದೀನಿ, ಹಾ ಎತ್ತರ ಬೆಳ್ಕೊಂಡು ನಮ್ಮ ಮೂರ್ ಹೆಸರು ತರಬೇಕು. ಹಾ ಮಂಜುನಾಥ್ ಅಂತ ನಮ್ಮ ತಾಯಿ ಹೆಸರು ತರಬೇಕು. ಹಾ ನಮ್ಮ ತಾಯಿ ತುಂಬಾ ಕಷ್ಟಪಟ್ಟು ಪಾಪ ಅವ್ರನ್ನ ಎಲ್ಲೆಲ್ಲ ಮಾನ್ಯತೆ ಎಲ್ಲೇ ನಮ್ಗೆ ಬೆಳೆಸಿದ್ರೆ. ಅದೆಲ್ಲ ನೀವು ತಾಯಿನೂ ನೋಡಿಲ್ಲ ಅಂತಂದ್ರೆ, ತಂದೆಯವರು ನಿಮ್ ಜೊತೆ? ತಾಯಿ ಇದಾರೆ, ಮನೇಲಿ ಇದಾರೆ. ಹಾ. ಈಗ ಅಂಗನವಾಡಿ ಆಯ ಇದಾರೆ. ಓಕೆ. ನಮ್ಮ ಫಾದರ್ ತಿರ್ಕೊಂಡ್ರು, ಕೇಸ ಡ್ರೈವರ್. ಓಕೆ. ಇವಾಗ ಇವೆಲ್ಲ ನೀವೆಲ್ಲ ನಮ್ಮ ಫಾದರ್. ಓಕೆ. ಈಗೆಲ್ಲರೂ ಆರಾಮಾಗಿ? ಹಾ. ಮತ್ತೆ ಚೆನ್ನಾಗಿದೆ. ಈಗ ಆರ್ಕೆಸ್ಟ್ರಾಗಳಿಗೆ ಅಲ್ಲಿ ಹೋಗ್ತೀರಾ? ನಮ್ಮ ಅಕ್ಕ ಹೋಗ್ತಾರೆ, ಯಾರು ಕರೆದು ಹೋಗಿರ್ತೀನಿ, ಮನೆ ಹೋಗಿದ್ವ ಕರೆದು ಹೋಗ್ತೀನಿ. ಅದು ಆರ್ಕೆಸ್ಟ್ರಾ ಅಷ್ಟು ಲಿಂಕ್ ಇಲ್ಲ ನಾನು. ಅಲ್ಲಿ ಹೋಗಿ ಡೈಲಾಗ್ ಹೇಳ್ಬೇಕಾ, ಇಲ್ಲಾಂದ್ರೆ ಹಾಡ್ ಹೇಳ್ಬೇಕಾ? ನಮ್ಗೆ ಗೊತ್ತ ಹಿಂಗೆ ನಾಟಕ ಮನೆ ಅಂದ್ರೆ ಬೇಕಾದ ನಾಟಕ ಒಂದು ತಾಸಲ್ಲ, 7 ತಾಸು ಒಬ್ಬನೇ ಒಂದೇ. ಏನ್ ಕೊಡ್ತೀರಿ ಕೊಡ್ರಿ ಅವ್ರು? ನಾವು ಜನ ಕುಂದಿರ್ಸ್ಬೇಕಾರ ಒಂದ್ 7 ತಾಸು ಒಬ್ಬನ ಅಷ್ಟು ತಾಕತ್ತೆ. ಈಗ ನೀವು ಹೊರಗಡೆ ಹೋದಾಗೆಲ್ಲ ರೆಸ್ಪಾನ್ಸ್ ಹೆಂಗಿರ್ತೈತಿ? ಸರ್ ತುಂಬಾ ರೆಸ್ಪಾನ್ಸ್ ಬರ್ತದೆ. ಹೋದಲೆಲ್ಲ ನಾವೆಲ್ಲ ಗೆದ್ದು ಬಂದಿದ್ವಿ. ಹೋದಲೆಲ್ಲ ಎಲ್ಲ ಹೋಗಿರ್ತೀವಲ್ಲ, ಒಂದ್ 5,000 ರೂಪಾಯಿ ಹೆಚ್ಚಿಗೆ ಕೊಟ್ಟು ಕಳ್ಸಿದ್ರಿ. ಚೆನ್ನಾಗ್ ಮಾಡಿದ್ರೆ ಸರ್, ಇನ್ನೊಂದ್ 5,000 ರೂಪಾಯಿ ಹೆಚ್ಚಿಗೆ ಕೊಟ್ಟು ಕಳ್ಸಿ. ಆಯ್ತು, ನಿಮ್ ಜೊತೆ ಮಾತಾಡಿ ಒಳ್ಳೆ ಖುಷಿ ಆಯ್ತ್ರಿ. ಇದೇ ರೀತಿ ಬೆಳೀರಿ, ಹೊಸ ಹೊಸ ಸಿನಿಮಾಗಳು ಬರ್ಲಿ, ಕಾಮಿಡಿನ ಮಾಡ್ಲಿ. ಅದೇ ರೀತಿ ನಮ್ಮನ್ನು ಗುರುತಿಸಿ ನಮ್ ಕರೆಸಿ ಬೆಂಗಳೂರಾಗದು ಕರೆಸಿ ಮುಂಜಾನೆ ವಿಡಿಯೋ ಮಾಡಿಕೊಟ್ಟೆ ಸಪೋರ್ಟ್ ಮಾಡಿದಕ್ಕೆ ನಿಮ್ಗೂ ತುಂಬಾ ಒಳ್ಳೇದಾಗಲ್ರಿ. ಮತ್ತೆ ಆ ಕಡೆ ಬಂದಾಗ ಭೇಟಿ ಆಗೋಣಂತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಮತ್ತೊಬ್ಬರ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ. ಯಾಂತ ಕಬ್ಬು ಅಂತ ಮಾದಿ ನೀನು? ನಾವು ನೀರಾಶಿ ಕಬ್ಬು ಒಂದು ಬೆಳೆಸೇ ಇಲ್ಲ. ಮತ್ತೇನ್ ಹಾಸ್ತಿ